ಸ್ನೇಹಿತರೆ ನಮಸ್ಕಾರ. ಕೆಲವೊಂದು ಕಾರ್ಯಕ್ರಮಗಳು ಯಾರಿಂದ ಹಿಟ್ಟಾಗ್ತವೆ, ಯಾರ ಆ ಒಂದು ಭಾಗವಹಿಸುವಿಕೆಯಲ್ಲಿ ಆ ಕಾರ್ಯಕ್ರಮದ ಲಕ್ಕೆ ಬದಲಾಗುತ್ತೆ, ಯಾರಿಂದ ಆ ಕಾರ್ಯಕ್ರಮ ಈ ಹಂತಕ್ಕೆ ಬಂದು ನಿಲ್ಲುತ್ತೆ ಅಥವಾ ಸ್ಟಾಪ್ ಆಗುತ್ತೆ, ಯಾವುದು ಕೂಡ ಲೆಕ್ಕಾಚಾರವನ್ನು ಹಾಕೋದಕ್ಕೆ ಸಾಧ್ಯವಿಲ್ಲ. ಯಾರ ಟ್ಯಾಲೆಂಟ್ ಅಥವಾ ಯಾರ ಪ್ರತಿಭೆ ಅಥವಾ ಯಾರ ಪ್ರೆಸೆನ್ಸ್ ಯಾವುದಾದ್ರೂ ಕೂಡ ವರ್ಕೌಟ್ ಆಗ್ಬೋದು. ಕೆಲವು ಸಲ ಯಾರ ಪ್ರೆಸೆನ್ಸ್ ಕೂಡ ವರ್ಕೌಟ್ ಆಗದೇನೂ ಕೂಡ ಇರ್ಬೋದು ಕೆಲವು ಕಾರ್ಯಕ್ರಮಗಳಲ್ಲಿ. ಹಾಗೆಯೇ ಈ ಮಜಾ ಟಾಕೀಸ್ ವಿಚಾರಕ್ಕೆ ಬಂದರೆ, ಮಜಾ ಟಾಕೀಸ್ ಈ ಹಿಂದೆ ಇದ್ದಂಥ ರೀತಿಯಲ್ಲಿ ಈಗ ಇಲ್ಲ ಅನ್ನೋದು ಸತ್ಯ. ಈ ಹಿಂದೆ ಬರ್ತಿದ್ದಂತಹ ಕಲಾವಿದರ ರೀತಿಯಲ್ಲಿ ಈಗ ಕಲಾವಿದರು ಇಲ್ಲ ಅನ್ನೋದು ಸತ್ಯ. ಕಳೆದ ಹಿಂದಿನ ಸೀಸನ್ಗಳಲ್ಲಿ ಬರ್ತಿದ್ದಂಥ ಕಲಾವಿದರು ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಆ ಪಾತ್ರವನ್ನು ನಿಭಾಯಿಸ್ಕೊಂಡು ಬಂದಿದ್ದರು. ಆದರೆ ಈಗ ಕೆಲವೊಂದು ಕಾರಣಗಳಿಂದ ಈ ಸೀಸನ್ ಅಷ್ಟು ಹಿಟ್ಟಾಗಲಿಲ್ಲ. ಈ ಹಿಂದೆ ಹಿಟ್ಟಾದಷ್ಟು ಅಥವಾ ಹಿಂದೆ ಜನರು ನೋಡ್ತಿದ್ದಷ್ಟು ಈ ಬಾರಿ ನೋಡ್ತಿಲ್ಲ. ಈ ನಡುವೆ ಮಜಾ ಟಾಕೀಸ್ ಟೀಮ್ನಿಂದ ಒಬ್ಬರಾದ್ಮೇಲೆ ಒಬ್ಬರು ಹೊರಗಡೆ ಬರ್ತಿದ್ದಾರೆ. ಹಾಗಾಗಿ ಈಗ ಮಜಾ ಟಾಕೀಸ್ ತನ್ನ ಪಾಪ್ಯುಲಾರಿಟಿಯನ್ನು ಕಳೆದುಕೊಳ್ತಿದ್ಯಾ? ಸೃಜನ್ ಲೋಕೇಶು ಏನೋ ಅಂದ್ಕೊಂಡು ಶುರು ಮಾಡಿದಂಥ ಮಜಾ ಟಾಕೀಸ್ ಈ ಸೀಸನ್ನು ಅಷ್ಟು ಜನರನ್ನು ಸೆಳೆಯೋದ್ರಲ್ಲಿ ಸಕ್ಸಸ್ ಆಗಲಿಲ್ವಾ? ಇದಕ್ಕೆ ಒಬ್ಬೊಬ್ಬರೇ ಹೊರಗಡೆ ಬಂದಿದ್ದು ಕೂಡ ಕಾರಣನ. ವಾಪಸ್ ಮತ್ತೆ ಮೊದಲಿದ್ದಂತಹ ಎಲ್ಲ ಕಲಾವಿದರನ್ನು ಕೂಡ ಮತ್ತೆ ಸೇರಿಸಿ ಮತ್ತೆ ಹಳೆ ಟೀಮನ್ನೇ ಕಟ್ತಾರ ಅಥವಾ ಬೇರೆ ಏನಾದರೂ ಪ್ಲಾನಿಂಗ್ ಇದೆಯಾ? ಹೀಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಈ ಎಲ್ಲ ವಿಚಾರಗಳಿಗೆ ಈಗ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಏನೇ ಜಂಜಾಟ ಇರಲಿ, ಏನೇ ಗೊಂದಲಗಳಿರಲಿ, ಏನೇ ಟೆನ್ಷನ್ಸ್ಗಳಿರಲಿ, ಏನೇ ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ಮರೆಸುವಂಥ ಶಕ್ತಿ ಇರೋದು ಹಾಸ್ಯಕ್ಕೆ ಮಾತ್ರ ಅಥವಾ ಒಂದೊಳ್ಳೆ ಕಲೆಗೆ ಮಾತ್ರ. ಹಾಗೆಯೇ ಇಲ್ಲೂ ಕೂಡ ಆಗಿದೆ. ಮಜಾ ಟಾಕೀಸ್ ಅನ್ನುವಂಥ ವಿಶೇಷವಾದಂಥ ಕಾನ್ಸೆಪ್ಟನ್ನು ತಂದಂತಹ ಸೃಜನ್ ಲೋಕೇಶ್ ಅವರು ಇದೊಂದು ಟಾಕ್ ಶೋ ಆಗಿ ಬದಲಾಯಿಸಿ ಅಲ್ಲಿ ಕೆಲವೊಂದಷ್ಟು ಜನ ಸೆಲೆಬ್ರಿಟೀಸ್ಗಳನ್ನು ಕರೆಸಿ ಅವರ ಕಾಲಿಳಿಯೋದ್ರ ಜೊತೆಗೆ ಅವರ ಜೊತೆಗೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಹರಟೆಯನ್ನು ಹೊಡೆದು ಕೆಲವು ಜೊತೆಗೆ 2 ದಿನಗಳ ಕಾಲ ಅಂದರೆ 2 ದಿನ ಎಪಿಸೋಡ್ ಪ್ರಸಾರ ಆಗೋ ರೀತಿಯೂ ಕೂಡ ಮಾಡಿ ಆ ಒಂದು ಕಂಪ್ಲೀಟ್ ಎಪಿಸೋಡನ್ನು ಕಂಪ್ಲೀಟಾಗಿ ಮಜಾ ಬರೋ ರೀತಿಯಲ್ಲಿ ಮಾಡಿಬಿಡ್ತಾರೆ. ಆ ರೀತಿಯಾದಂಥ ವಿಶೇಷ ಟ್ಯಾಲೆಂಟ್ ಇರುವಂತಹ ಒಬ್ಬ ನಿರ್ಮಾಪಕ ಅಂತ ಹೇಳಿದ್ರೆ ಅದು ಸೃಜನ್ ಲೋಕೇಶ್ ಜೊತೆಗೆ ದೊಡ್ಡ ತಂಡವೇ ಮಜಾ ಟಾಕೀಸ್ಗಾಗಿ ಕೆಲಸವನ್ನು ಮಾಡ್ತಿದೆ. ಮಜಾ ಟಾಕೀಸು ಒಂದು ಕಾಲದಲ್ಲಿ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದ್ದಂಥ ಶೋ. ಆದರೆ ಈ ಬಾರಿ ಮಾತ್ರ ಈ ಹಿಂದೆ ಇದ್ದಂಥ ಪಾಪ್ಯುಲಾರಿಟಿ ಇಲ್ಲ ಅನ್ನೋದು ಮಾತ್ರ ಸತ್ಯ. ಆ ಮಟ್ಟಿಗೆ ಪಾಪ್ಯುಲಾರಿಟಿಯನ್ನು ರೀಚ್ ಆಗಲಿಲ್ಲ. ಇದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಒಂದು, ಕಾನ್ಸೆಪ್ಟು ಹಳೆದಾಯಿತು. ಎರಡನೇದು, ಹೊಸ ಮುಖಗಳನ್ನು ಜನ ಅಥವಾ ವೀಕ್ಷಕರು ಒಪ್ಪಲಿಲ್ಲ ಅನ್ನೋಂಥದ್ದು. ಇದು ಪ್ರಮುಖವಾಗ್ತದೆ. ಈಗ ವೀಕೆಂಡ್ನಲ್ಲಿ ನಗುವಿನ ಕಿಕ್ಕನ್ನು ಕೊಡುವಂಥ ಶೋ ಮಜಾ ಟಾಕೀಸು. ಈ ಶೋನಲ್ಲಿ ಬರುವಂತಹ ಅತಿಥಿಗಳಿಗೆ, ಕಿರುತೆರೆ ವೀಕ್ಷಕರಿಗೆ ಮಸ್ತ್ ಮನೋರಂಜನೆಯನ್ನು ಕೊಡುವಂಥ ಶೋ ಇದು. ಸೃಜನ್ ಲೋಕೇಶ್ ನಿರೂಪಣೆಯಿಂದನೇ ಕಿರುತೆರೆ ವೀಕ್ಷಕರನ್ನು ಸೆಳೀತಾ ಇದೆ. ಇದೇ ಶೋನಲ್ಲಿ ಸಾಕಷ್ಟು ಕಲಾವಿದರು ಈಗಾಗಲೇ ಬದಲಾಗಿದ್ದಾರೆ. ಈಗ ಹೊಸಬ್ರು ಬಂದಿದ್ದಾರೆ. ಅದರಲ್ಲಿ ಈ ಹಿಂದೆ ಇದ್ದಂತಹ ಕಲಾವಿದರಲ್ಲಿ ಕುರಿ ಪ್ರತಾಪ್ ಮತ್ತು ಈ ತರಂಗ ವಿಶ್ವ ಇವರಿಬ್ಬರ ಜೋಡಿ ಇದೆಯಲ್ಲ, ಇದು ತುಂಬ ಹಿಟ್ಟಾದಂಥ ಜೋಡಿ. ಇವರಿಬ್ಬರು ಕೂಡ ಈ ಸೀಸನಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ರು. ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಅಂದರೆ ತರಂಗ ವಿಶ್ವ ಇಲ್ಲಿಂದನೂ ಕೂಡ ಹೊರಗಡೆ ಬಂದಿದ್ದಾರೆ. ಮಜಾ ಟಾಕೀಸ್ ಶೋನಿಂದ ಹೊರಗಡೆ ಬಂದಿದ್ದಾರೆ. ಅಲ್ಲಿಗೆ ಈ ಮಜಾ ಟಾಕೀಸ್ ಶೋನಿಂದ ತರಂಗ ವಿಶ್ವ ಕಿಕ್ಔಟ್ ಆಗಿರೋದಾ ಅಥವಾ ಅವರೇ ಸ್ವಂತ ನಿರ್ಧಾರದಿಂದ ಹೊರಗಡೆ ಬಂದಿರೋದಾ ಅನ್ನುವಂಥದ್ದು ಈಗಿರುವಂತಹ ಮೊದಲ ಕುತೂಹಲ. ಮುತ್ತುಮಣಿ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರನ್ನು ಹೊಟ್ಟೆ ಉಣ್ಣಾಗಿಸುವಷ್ಟು ನಗಿಸ್ತಿದ್ದಂಥ ತರಂಗ ವಿಶ್ವ ಇವರ ಡೈಲಾಗ್ಗಳನ್ನು ಕೇಳಿಕೊಂಡು ಉರುಳಾಡಿಕೊಂಡು ನಗದವರೇ ಇಲ್ಲ ಅಂತಲೇ ಹೇಳ್ಬೋದು. ಕಳೆದ ಕೆಲವು ದಿನಗಳಿಂದ ತರಂಗ ವಿಶ್ವ ಮಜಾ ಟಾಕೀಸ್ ಶೋನಲ್ಲಿ ಕಾಣಿಸ್ತಿಲ್ಲ. ವೀಕ್ಷಕರು ಕುರಿ ಪ್ರತಾಪ್ ಹಾಗೂ ತರಂಗ ವಿಶ್ವ ಕಾಂಬಿನೇಷನನ್ನು ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಇಂಥದ್ದೊಂದು ಪ್ರಶ್ನೆ ಅಲ್ಲಲ್ಲಿ ಹೇಳ್ತಾ ಇದೆ. ಇದೇ ವೇಳೆ ತರಂಗ ವಿಶ್ವ ಈ ಕಾಮಿಡಿ ಶೋಗೆ ಗುಡ್ ಬೈ ಹೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಥವಾ ತರಂಗ ವಿಶ್ವರನ್ನು ಈ ಕಾಮಿಡಿ ಶೋನಿಂದ ಕೈ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇಲ್ಲಿ ಈ ವಿಚಾರವನ್ನು ಸ್ವತಃ ಅವರೇ ಸ್ಪಷ್ಟಪಡಿಸಿದ್ದಾರೆ. ಅಸಲಿಗೆ ಮಜಾ ಟಾಕೀಸನ್ನು ಬಿಟ್ಟು ಬರೋದಕ್ಕೆ ಕಾರಣ ಏನು, ಅಂಥದ್ದೇನಾಯಿತು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ತರಂಗ ವಿಶ್ವ ಏನು ಹೇಳ್ತಾರೆ ನೋಡೋಣ. ಮಜಾ ಟಾಕೀಸ್ನ ಮುತ್ತುಮಣಿ ಪಾತ್ರ ಹಾಸ್ಯಪ್ರಿಯರಿಗೆ ಮಸ್ತ್ ಮಜವನ್ನು ಕೊಡ್ತಾಯಿತ್ತು. ಪ್ರತಿಯೊಂದು ಡೈಲಾಗ್ಗಳು ಕೂಡ ಥ ಅಕ್ಷರದಿಂದ ಶುರು ಮಾಡಿ ಮಾತನಾಡ್ತಿದ್ದಂಥ ಮುತ್ತುಮಣಿ ಡೈಲಾಗ್ಗಳಿಗೆ ಬಿದ್ದು ನಗ್ತಾಯಿದ್ರು. ಅದರಲ್ಲೂ ಕೂಡ ಆ ಮ್ಯಾನರಿಸಮ್ ಡೈಲಾಗ್ ಡೆಲಿವರಿಗೆ ವೀಕ್ಷಕರು ಶಿಲ್ಲೆ ಚಪ್ಪಾಳೆಯನ್ನು ಹಾಕ್ತಾಯಿದ್ರು. ಆದ್ರೀಗ ತರಂಗ ವಿಶ್ವ ಮಜಾ ಟಾಕೀಸ್ಗೆ ಗುಡ್ ಬೈ ಹೇಳಿದ್ದಾರೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಯಾಕೆ ಏನು ಅಂತೇಳಿ ಚರ್ಚೆಗಳು ನಡೀತಿದ್ದಾವೆ.
ಮಜಾ ಟಾಕೀಸ್ ಖ್ಯಾತಿಯ ತರಂಗ ವಿಶ್ವ ಈ ಶೋದಿಂದ ಹೊರಬಂದಿದ್ದಕ್ಕೆ ವೀಕ್ಷಕರಿಗೆ ಬೇಸರ ಕೂಡ ಆಗಿದೆ. ಅದರಲ್ಲೂ ಕೂಡ ಅಧಿಕೃತವಾಗಿ ಮಜಾ ಟಾಕೀಸ್ನಿಂದ ಹೊರಗಡೆ ಬಂದಿರುವಂಥ ವಿಚಾರವನ್ನು ಕೇಳಿ ತರಂಗ ವಿಶ್ವ ಅವರೇ ತನ್ನ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಇದನ್ನು ನಾನು ನೋಡಿದ ಮೇಲಂತೂ ನೆಟ್ಟಿಗರು ತುಂಬ ಮಜಾ ಟಾಕೀಸ್ ಶೋವನ್ನು ಮಿಸ್ ಮಾಡ್ಕೊಳ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಸಾಕಷ್ಟು ಜನ ಬೇಡ ಈ ಶೋನ ಬಿಡಬೇಡಿ ಅಂತಲೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಮತ್ತೆ ಶೋಗೆ ಬರುವಂತೆ ಸಾಕಷ್ಟು ಜನ ಕೇಳ್ಕೊಂಡಿದ್ದಾರೆ. ಆದರೆ ತರಂಗ ವಿಶ್ವ ಈಗಾಗಲೇ ಹೊರಗಡೆ ಬಂದಾಗಿದೆ. ಎಲ್ಲ ನನ್ನ ಕಲಾಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟು ವರ್ಷ ಈ ನಿಮ್ಮ ವಿಶ್ವ ನನ್ನ ಮಜಾ ಟಾಕೀಸ್ ಮುತ್ತುಮಣಿಯನ್ನಾಗಿ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್ ಮಜಾ ಟಾಕೀಸ್, ವಿ ಮಿಸ್ ಯು ಆಲ್ ಅಂತೇಳಿ ಹಾಕಿದ್ದಾರೆ. ಥ್ಯಾಂಕ್ ಯು ಲೋಕೇಶ್ ಪ್ರೊಡಕ್ಷನ್, ಆಲ್ ಮೈ ಕೋ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್. ಇದೇ ಸಂದರ್ಭದಲ್ಲಿ ಲೋಕೇಶ್ ಪ್ರೊಡಕ್ಷನ್ಗೆ ಮತ್ತು ಕೋ ಆರ್ಟಿಸ್ಟ್ಗಳಿಗೆ ಮತ್ತು ಟೆಕ್ನಿಷಿಯನ್ಸ್ಗಳಿಗೆ ಎಲ್ರಿಗೂ ಕೂಡ ಧನ್ಯವಾದವನ್ನು ಕೂಡ ಇಲ್ಲಿ ವಿಶ್ವ ಸಲ್ಲಿಸಿದ್ದಾರೆ. ಇನ್ನು ಈ ರೀತಿ ಒಂದು ಭಾವನಾತ್ಮಕ ಪೋಸ್ಟನ್ನು ಹಾಕಿ ಅದರಿಂದ ಹೊರಗಡೆ ಬರೋದಕ್ಕೆ ಕಾರಣ ಏನು ಅನ್ನುವಂಥ ವಿಚಾರವನ್ನು ಇವರು ಬಹಿರಂಗಪಡಿಸಿಲ್ಲ. ವೈಯಕ್ತಿಕ ಕಾರಣಗಳಿಂದ ಮಜಾ ಟಾಕೀಸನ್ನು ಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ. 2021ರಲ್ಲೂ ಕೂಡ ಮಜಾ ಟಾಕೀಸ್ನಿಂದ ತರಂಗ ವಿಶ್ವ ಅವರು ಏಕಾಏಕಿ ಕಾಣೆಯಾಗಿದ್ದರು, ಮತ್ತೆ ಕಾಣಿಸ್ಕೊಂಡ್ರು. ಹೀಗಾಗಿ ಈಗಲೂ ಕೂಡ ಹಾಗೆ ಆಗುತ್ತಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಆದರೆ ಅವರ ಅಭಿಮಾನಿಗಳು ಮಾತ್ರ ಬೇಸರದಿಂದ ಕಮೆಂಟನ್ನು ಮಾಡ್ತಿದ್ದಾರೆ. ವಿಶ್ವ ಹೊರಗಡೆ ಹೋಗಿದ್ದ ಅಥವಾ ಹೊರಗಡೆ ಹಾಕಿದ್ದ, ಇಲ್ಲಿ 2 ಕಾರಣಗಳು ಕೂಡ ಸಿಗ್ತಿದ್ದಾವೆ. ಒಂದು, ತರಂಗ ವಿಶ್ವ ಇವರು ಹೇಳಿದಾಗೆ ಕೆಲವೊಂದಷ್ಟು ವಿಚಾರಗಳನ್ನು ತುಂಬ ನೇರವಾಗಿ ಮತ್ತು ತುಂಬ ಸ್ಪಷ್ಟವಾಗಿ ಮತ್ತು ಆತನಿಗೆ ಏನು ತಲೆಯಲ್ಲಿ ಫಿಕ್ಸ್, ಈ ರೀತಿ ಕಾಮಿಡಿ ಪಂಚ್ ಆಗಬೇಕು ಅಂದರೆ ಈ ರೀತಿ ಕಾಮಿಡಿ ಪಂಚನ್ನು ಮಾಡಿ ತನ್ನ ಏನು ಕೆಲಸ ಇತ್ತು ಅದನ್ನು ಮುಗಿಸ್ಕೊಡೋದ್ರಲ್ಲಿ ನಿಸ್ಸೀಮ. ಆಮೇಲೆ ಯಾವ ವಿಚಾರದ ಬಗ್ಗೆಯೂ ಕೂಡ ತಲೆಯನ್ನು ಹಾಕ್ತಿರ್ಲಿಲ್ಲ. ತನ್ನ ಕೆಲಸ ಆಯಿತು ಅಂತ ಹೇಳಿ ಬೇರೆ ಸಿನಿಮಾಗಳು ಬೇರೆ ಸೀರಿಯಲ್ಗಳಲ್ಲಿ ನಟಿಸ್ತಿರೋದ್ರಿಂದ ಸಹಜವಾಗಿ ಬ್ಯುಸಿಯಾಗಿದ್ದ. ಆತಂದೇನಿದೆ ಪಾರ್ಟು ಅದನ್ನು ಮಾಡಿ ಕೊಟ್ಟು ಹೋಗ್ತಾ ಇದ್ದ. ಹೀಗಿರುವಂಥ ತರಂಗ ವಿಶ್ವ ಈಗ ಯಾಕೆ ಸಡನ್ನಾಗಿ ಇಲ್ಲಿಂದ ಹೊರಗಡೆ ಹೋಗುವಂಥ ನಿರ್ಧಾರಕ್ಕೆ ಬಂದ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಇಲ್ಲಿ ಇವಾಗ ಮುಂದೆ ಆ ಸ್ಥಾನವನ್ನು ತುಂಬೋರು ಯಾರು ಅನ್ನುವಂಥದ್ದು, ತರಂಗ ವಿಶ್ವನ ಸ್ಥಾನವನ್ನು ತುಂಬೋರು ಯಾರು ಅಂಥದ್ದು. ಈಗಾಗಲೇ ಮಜಾ ಟಾಕೀಸ್ನಿಂದ ಸಾಕಷ್ಟು ಜನ ಹೋಗಿ ಆಗಿದೆ. ಇನ್ನೂ ಕೂಡ ಹೋಗ್ತಾ ಹೋದರೆ ಮಜಾ ಟಾಕೀಸ್ ಕಾನ್ಸೆಪ್ಟೇ ಬಡವಾದರೂ ಕೂಡ ಅಚ್ಚರಿ ಇಲ್ಲ. ಈಗಾಗಲೇ ನೋಡಿ ಸಾಕಷ್ಟು ಜನ ಈಗ ಕಾಣಿಸ್ತಿಲ್ಲ. ಗುಂಡು ಮಾವ ಇರ್ಬೋದು, ಶ್ವೇತಾ ಇರ್ಬೋದು, ಹಾಗೆಯೇ ಅಪರ್ಣ ಅವರು ಅಕಾಲಿಕವಾಗಿ ನಿಧನ ಹೊಂದಿದ್ದು ಅವರು ಕೂಡ ಇಲ್ಲ. ಹೀಗೆ ಸಾಕಷ್ಟು ಜನ ಈಗ ಈ ಮಜಾ ಟಾಕೀಸ್ನ ಸೆಟ್ಟಲ್ಲಿ ಕಾಣಿಸ್ತಿಲ್ಲ. ಹೀಗಾಗಿ ಮಜಾ ಟಾಕೀಸು ಈ ಹಿಂದೆ ಇದ್ದಂಥ ರೀತಿಯಲ್ಲಿ ಈಗಿಲ್ಲ ಅನ್ನೋದು ಸತ್ಯ. ಜೊತೆಗೆ ಮಜಾ ಟಾಕೀಸು ನಡೆಸ್ಕೊಳ್ಳುವಂಥ ರೀತಿ ಮತ್ತು ಮಜಾ ಟಾಕೀಸ್ ಕಾನ್ಸೆಪ್ಟು ಎಲ್ಲೋ ಒಂದು ಕಡೆ ವೀಕ್ಷಕರು ಕೂಡ ಬೋರ್ ಆಯ್ತೇನೋ. ಹಾಗಾಗಿ ಈ ಹಿಂದೆ ಇದ್ದಂತಹ ಪಾಪ್ಯುಲಾರಿಟಿ ಕೂಡ ಈಗ ಕಾಣಿಸ್ತಿಲ್ಲ. ಅಂದರೆ ಒಂದು ಕ್ರೇಜ್ ಇರ್ತಿತ್ತಲ್ಲ, ಆ ಕ್ರೇಜ್ ಕೂಡ ಕಾಣಿಸ್ತಿಲ್ಲ. ಈ ಕಾಮಿಡಿನೂ ಕೂಡ ಹಳೇದಾಯಿತು, ಪಂಚಸ್ಗಳು ಕೂಡ ಎಲ್ಲದೂ ಕೂಡ ಓಲ್ಡ್ ಆಯಿತು ಅನ್ನೋಂಥ ಕಾರಣಕ್ಕೋ ಅಥವಾ ಒಂದೇ ಕಾನ್ಸೆಪ್ಟು ಬೋರ್ ಆಯಿತು ಅನ್ನೋಂಥ ಕಾರಣಕ್ಕೇನೋ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಮಜಾ ಟಾಕೀಸ್ ಈಗ ಯಶಸ್ವಿ ಆಗಿಲ್ಲ ಅನ್ನೋದು ಮಾತ್ರ ಸತ್ಯ. ಬಟ್ ಓವರಾಲ್ ಆಗಿ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ, ಮಜಾ ಟಾಕೀಸು ಈ ಹಿಂದೆ ಇದ್ದಂಥ ರೀತಿಯಲ್ಲಿ ಬರ್ತಾನೂ ಇಲ್ಲ ಮತ್ತು ಮಜಾ ಟಾಕೀಸ್ನಲ್ಲಿ ಇದ್ದಂತಹ ಈ ಹಿಂದೆ ಇದ್ದಂತಹ ಕಲಾವಿದರು ಕೂಡ ಕಾಣಿಸ್ಕೊಳ್ಳದೆ ಇರೋದು ಮಜಾ ಟಾಕೀಸ್ ಮುಂದೊಂದು ದಿನಗಳಲ್ಲಿ ಮುಚ್ಚುವಂತೆ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ ಅಂತಲೂ ಕೂಡ ಅನಿಸುತ್ತೆ. ಮತ್ತು ಸೃಜನ್ ಲೋಕೇಶ್ ಎಲ್ಲೋ ಒಂದು ಕಡೆ ಕೆಲವೊಂದು ಚೇಂಜಸ್ಗಳನ್ನು ತನ್ನ ಶೋನಲ್ಲಿ ಮತ್ತು ತನ್ನ ಈ ಶೈಲಿಯಲ್ಲಿ ಮಾಡಿಕೊಳ್ಳದೆ ಇದ್ದರೆ ಅದು ಕೂಡ ಅಪಾಯಕಾರಿ ಅಂತಲೇ ಹೇಳ್ಬೋದು ಶೋಗೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ತರಂಗ ವಿಶ್ವ ಹೊರಗಡೆ ಹೋಗಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ತರಂಗ ವಿಶ್ವವನ್ನು ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ? ಈ ಮಜಾ ಟಾಕೀಸು ಮುಂದುವರಿಯೋದು ಬೆಟರ್ ಅಥವಾ ಇಲ್ಲಿಗೆ ನಿಲ್ಲಿಸೋದು ಬೆಟರ್ ಅಂತೇಳಿ ನಿಮಗೆ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.